ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀರಾ, ಹಾಗೆ ವೀಡಿಯೋಸ್ನ ಕಂಟಿನ್ಯೂಸ್ ವಾಚ್ ಮಾಡ್ತಾಯಿದ್ದೀರಾ ಆ್ಯಂಡ್ ಪರ್ಸ್ನಲ್ ರೀಡಿಂಗ್ಸ್ ತೊಗೊಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್, ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಆಲ್ಸೋ ಇವತ್ತಿನ ಟಾರೋ ರೀಡಿಂಗ್ ಬಂದು ನಿಮ್ಮ ಪಾರ್ಟ್ನರ್ ನೆಕ್ಸ್ಟ್ ಏನು ಮಾಡ್ತಾರೆ, ನೆಕ್ಸ್ಟ್ ಏನು ಡಿಸಿಷನ್ ತೊಗೊಳ್ಬೋದು. ಸೊ ನೀವು ಯಾರ ಬಗ್ಗೆ ಡೇ ಆ್ಯಂಡ್ ನೈಟ್ ಥಿಂಕ್ ಮಾಡ್ತಾಯಿದ್ದೀರಾ, ಅವರ ಎನರ್ಜೀಸ್ ಏನು ಆ್ಯಂಡ್ ವಾಟ್ ನೆಕ್ಸ್ಟ್ ಅನ್ನೋದ್ರ ಬಗ್ಗೆ ನೋಡೋಣ. ಸೊ ನಾನು ಇಲ್ಲಿ ಟ್ಯಾರೋ ಮುಖಾಂತರ ಸಹ ಗೈಡೆನ್ಸನ್ನು ಕೊಡ್ತೀನಿ, ಹಾಗೆ ಶಿವ ಒರಾಕಲ್ ಕಾರ್ಡ್ಸಿಂದನೂ ನಿಮಗೆ ಗೈಡೆನ್ಸನ್ನು ಕೊಡ್ತೀನಿ. ಆ್ಯಂಡ್ ಈ ಒಂದು ವಿಡಿಯೋ ನೀವೇನಾದರೂ ಒಂದು ಮೆಸೇಜ್, ಯಾವುದಾದ್ರೂ ಪಾಸಿಟಿವ್ ಮೆಸೇಜ್ ಇದ್ದೇ ಇರುತ್ತೆ. ಸೊ ಆ ಒಂದು ಚೇಂಜಸ್ ಅಥವಾ ಮೆಸೇಜಸ್ನ ನೀವು ಕ್ಲೈಮ್ ಮಾಡೋದಕ್ಕೆ, ನಿಮ್ಮ ಲೈಫಲ್ಲಿ ಚೇಂಜಸ್ನ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಎನರ್ಜಿ ಎಕ್ಸ್ಚೇಂಜನ್ನು ನೀವು ಮಾಡಬೇಕಾಗತ್ತೆ. ಸೊ ಎನರ್ಜಿ ಎಕ್ಸ್ಚೇಂಜ್ ಹೇಗೆ ಮಾಡೋದು ಅಂತಂದರೆ, ಒಂದು ನೀವು ಸಬ್ಸ್ಕ್ರೈಬ್ ಮಾಡ್ಬೋದು, ಲೈಕ್ ಮಾಡ್ಬೋದು, ಕಮೆಂಟ್ ಮಾಡ್ಬೋದು, ಆರ್ ಯು ಕ್ಯಾನ್ ಶೇರ್ ದಿಸ್ ವಿಡಿಯೋ, ಆರ್ ನೀವು ಹೈಪ್ ಮಾಡ್ಬೋದು. ಸೊ ಇಷ್ಟನ್ನು ಮಾಡೋ ಮುಖಾಂತರ ನೀವು ಈ ಒಂದು ಪಾಸಿಟಿವ್ ಎನರ್ಜಿ ಆರ್ ಸಮ್ ಚೇಂಜಸ್ ನಿಮಗೇನಾದರೂ ಈ ಒಂದು ರೀಡಿಂಗ್ಸಲ್ಲಿ ಸಿಕ್ಕಿದ್ರೆ ಅದನ್ನು ನೀವು ಕ್ಲೇಮ್ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ನೀವು ಕಮೆಂಟ್ಸಲ್ಲಿ ಏಂಜಲ್ ನಂಬರ್ಸ್ನ ಟೈಪ್ ಮಾಡ್ಬೋದು, ಆರ್ ಓಂ ನಮಃ ಶಿವಾಯ ಅಂತ ಟೈಪ್ ಮಾಡ್ಬೋದು. ಎನಿಥಿಂಗ್, ನಿಮ್ಗೆ ಯಾವ ದೇವ್ರ ಇಷ್ಟ ಅವರ ಒಂದು ಹೆಸರನ್ನು ನೀವು ಕಮೆಂಟ್ನಲ್ಲಿ ಟೈಪ್ ಮಾಡ್ಬೋದು. ಸೊ ಐ ಹೋಪ್ ಇಟ್ಸ್ ಕ್ಲಿಯರ್. ಆ್ಯಂಡ್ ಬಿಫೋರ್ ಸ್ಟಾರ್ಟಿಂಗ್ ದಿಸ್ ರೀಡಿಂಗ್, ನಿಮಗೇನಾದರೂ ಈ ಒಂದು ಕೋರ್ಸ್ನ ಕಲಿಬೇಕು, ಟ್ಯಾರೋ ನಿಮ್ಗೆ ಹೇಗೆ ರೀಡ್ ಮಾಡಬೇಕಂತ ಹೇಳ್ಕೊಡ್ಬೇಕು, ಟ್ಯಾರೋ ಬಗ್ಗೆ ಕಂಪ್ಲೀಟ್ ಗೈಡೆನ್ಸ್ ಇರುತ್ತೆ, ಒಂದು ಫುಲ್ ಪ್ಯಾಕೇಜ್ ಇರುತ್ತೆ ಟ್ಯಾರೋ ಕೋರ್ಸಲ್ಲಿ. ಸೊ ನೀವು ಈಸಿಯಾಗಿ ಟ್ಯಾರೋನ ರೀಡ್ ಮಾಡ್ಬೋದು. ಆ್ಯಂಡ್ ಆಕಾಶಿಕ್ ರೀಡಿಂಗ್ ಕೋರ್ಸ್ ಅವೈಲಬಲ್ ಇದೆ, ಹಾಗೆ ಆಕಾಶಿಕ್ ರೀಡಿಂಗ್ ಸಹ ಅವೈಲಬಲ್ ಇದೆ. ಒಂದು ನೀವು ಆಕಾಶಿಕ್ ರೀಡಿಂಗ್ಸನ್ನು ವಾಯ್ಸ್ ನೋಟಲ್ಲಿ ತೊಗೊಳ್ಬೋದು, ಅದರ್ವೈಸ್ ನೀವು ಆ ಒಂದು ಆಕಾಶಿಕ್ ಸ್ಟೇಟಲ್ಲಿ ಇತ್ತು ವಿಡಿಯೋ ಕಾಲ್ ಸೆಷನಲ್ಲಿ ಸಹ ನೀವು ಆ ಒಂದು ಆಕಾಶಿಕಲ್ಲಿ ಏನಾಗುತ್ತೆ ಅಥವಾ ಏನು ಮೆಸೇಜ್ ಸಿಗುತ್ತೆ ಅದನ್ನು ನೀವು ಸಹ ನೋಡ್ಬೋದು. ಸೊ ಇಂಟ್ರೆಸ್ಟ್ ಇರೋರು ನನಗೆ ವಾಟ್ಸಪ್ ಮೆಸೇಜ್ ಮಾಡಿ, ನಿಮಗೆ ಅದರಲ್ಲಿ ನಾನು ಡೀಟೇಲ್ಸನ್ನು ಹೇಳ್ತೀನಿ. ಆ್ಯಂಡ್ ವಾಟ್ಸಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇದೆ. ಆ ಒಂದು ಚಾನಲಲ್ಲಿ ಫ್ರೀ ರೆಮಿಡೀಸ್ ಸಿಗುತ್ತೆ, ಸ್ಪಿರಿಚುವಲ್ ರೆಮಿಡೀಸ್ ಆಗಿರ್ಬೋದು, ಮ್ಯಾನಿಫೆಸ್ಟೇಷನ್ ರೆಮಿಡೀಸ್ ಆಗಿರ್ಬೋದು, ಎಲ್ಲನೂ ಆ ಒಂದು ಚಾನಲಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಆ್ಯಂಡ್ ರೀಸೆಂಟಾಗಿ ನಾನು ಕೆಲವೊಂದು ಕ್ಲಾತ್ಸ್ದು ಪೋಸ್ಟ್ ಮಾಡಿ ಲಿಂಕನ್ನು ಹಾಕ್ತಾಯಿದ್ದೀನಿ. ಸೊ ಚೆನ್ನಾಗಿರೋ ಅಂಥದ್ದು, ನನಗೆ ಯಾವ್ದು ಚೆನ್ನಾಗಿ ಅನಿಸುತ್ತೆ ಅದನ್ನು ನಾನು ಇಲ್ಲಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಇಂಟ್ರೆಸ್ಟ್ ಇರೋರು ಬೈ ಮಾಡ್ಬೋದು, ಆ ಲಿಂಕ್ ಮುಖಾಂತರ ನೀವು ಬೈ ಮಾಡ್ಬೋದು. ಸೊ ನನ್ನ ಅಕೌಂಟ್ ಏನೂ ಆಗಿಲ್ಲ, ಆ ಒಂದು ಬಟ್ಟೆದು ನಾನು ಏನು ಪೋಸ್ಟ್ ಮಾಡ್ತಾಯಿದ್ದೀನಿ ಅದು ನಾನೇ ಪೋಸ್ಟ್ ಮಾಡ್ತಾ ಇರೋದು. ಸೊ ನೋ ವರೀಸ್, ತಡ ಮಾಡೋದು ಬೇಡ, ರೀಡಿಂಗನ್ನು ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಕ್ರಿಸ್ಟಲ್ಸ್ ಸಹ ಅವೈಲಬಲ್ ಇದೆ, ಇದೊಂದು ನಾನು ಮರ್ತು ಬಿಟ್ಟಿದ್ದೆ. ಕ್ರಿಸ್ಟಲ್ಸ್, ಎನರ್ಜೈಸ್ಡ್ ಕ್ರಿಸ್ಟಲ್ಸ್ ಅವೈಲಬಲ್ ಇದೆ. ಇಂಟ್ರೆಸ್ಟ್ ಇರೋರು ನನಗೆ ವಾಟ್ಸಪ್ ಮೆಸೇಜ್ ಮಾಡಿ. ಸೊ ಮೊದಲು ಟ್ಯಾರೋ ಕಡೆಯಿಂದ ನಾನು ಕಾರ್ಡ್ಸನ್ನು ತೊಗೊಳ್ತೀನಿ. ಓಕೆ, ಫಸ್ಟ್ ಇಷ್ಟು ಕಾರ್ಡನ್ನು ನಾನು ತೊಗೊಳ್ತೀನಿ ಇಲ್ಲಿ. ಸೊ ಫಸ್ಟ್ ಕಾರ್ಡೇ ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಇದೆ. ಆ್ಯಂಡ್ ನೆಕ್ಸ್ಟ್ ದ ವರ್ಡ್ ಕಾರ್ಡ್ ಇದೆ. ಸೊ ಅಕಾರ್ಡಿಂಗ್ ಟು ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ನಾನು ವರ್ಡ್ ಕಾರ್ಡನ್ನು ರಿವರ್ಸ್ ಇಟ್ಟಿದ್ದೀನಿ. ಸೊ ಏಸ್ ಆಫ್ ಪೆಂಟಿಕಲ್ಸ್ ಆ್ಯಂಡ್ 7 ಆಫ್ ಸ್ವಾರ್ಡ್ಸ್, ಕ್ವೀನ್ ಆಫ್ ಪೆಂಟಿಕಲ್ಸ್ ಆ್ಯಂಡ್ 10 ಆಫ್ ಪೆಂಟಿಕಲ್ಸ್. ಸೊ ಇಲ್ಲಿ ಒಂದು ಎನರ್ಜಿ ನಾನು ಸೆನ್ಸ್ ಮಾಡ್ಬೋದು, ಸಮಥಿಂಗ್ ನಿಮಗೆ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ತೊಗೊಳ್ಳೋಕ್ಕೆ
ಕಷ್ಟ ಆಗ್ತಿದೆ, ಅಥವಾ ನಿಮ್ಮ ಪಾರ್ಟ್ನರ್ಗೆ ಇಲ್ಲಿ ಕರೆಂಟ್ಲಿ ಕಮಿಟ್ಮೆಂಟ್ ಕೊಡೋದಕ್ಕೆ ಕಷ್ಟ ಆಗ್ತಾ ಇರ್ಬೋದು. ಸೊ ನಿಮ್ಗೆ ಏನು ಅನ್ನಿಸ್ತಾ ಇದೆ ಅಂತಂದರೆ, ಅವರು ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಆರ್ ನಿಮಗೆ ಚೀಟ್ ಮಾಡ್ತಾ ಇದ್ದಾರೆ. ಸೊ ಈ ಥರ ಎನರ್ಜೀಸ್ ನಿಮಗೆ ಫೀಲ್ ಆಗ್ತಾ ಇದೆ. ಬಟ್ ಅಕಾರ್ಡಿಂಗ್ ಟು ಟ್ಯಾರೋ, ಇಲ್ಲಿ ನಿಮ್ಮ ಪಾರ್ಟ್ನರ್ ಎನರ್ಜಿನ ನೋಡೋದಾದರೆ ಆಲ್ರೆಡಿ ದೇ ಆರ್ ಸ್ಟ್ರಗ್ಲಿಂಗ್ ಅಂತ ಹೇಳ್ಬೋದು. ಅವ್ರ ಲೈಫಲ್ಲಿ ಕೆಲವೊಂದು ಸ್ಯಾಕ್ರಿಫೈಸಸ್ ಆರ್ ಇರುವಂಥ ರೆಸ್ಪಾನ್ಸಿಬಿಲಿಟೀಸ್ನ ಅವ್ರಿಗೆ ಫುಲ್ಫಿಲ್ ಮಾಡೋದಕ್ಕೆ ಸ್ವಲ್ಪ ಈ ಒಂದು ಟೈಮಲ್ಲಿ ಸ್ಟ್ರಗಲ್ ಅನ್ನಿಸ್ತಾ ಇದೆ. ಹಾಗೆ ದ ವರ್ಡ್ ಕಾರ್ಡ್ ಇಲ್ಲಿ ಇರೋದ್ರಿಂದ ನಿಮ್ಮ ಹಾಗೂ ಅವರ ಒಂದು ರಿಲೇಷನ್ಶಿಪ್ಪಿನ ಎನರ್ಜೀಸ್ ನೋಡೋದಾದರೆ ದಿಸ್ ಈಸ್ ಅ ಜೆನ್ಯೂನ್ ಲವ್ ಅಂತ ಹೇಳ್ಬೋದು. ಸೊ ಡೆಫಿನೆಟ್ಲಿ ಅವ್ರಿಗೆ ನಿಮ್ಮ ಮೇಲೆ ಒಂದು ಟ್ರೂ ಫೀಲಿಂಗ್ಸ್ ಇದೆ. ಆ್ಯಂಡ್ 10 ಆಫ್ ಪೆಂಟಿಕಲ್ಸ್ ಇಲ್ಲಿ ಇರೋದ್ರಿಂದ ನಿಮ್ಮ ಜೊತೆಗೆ ಒಂದು ಮ್ಯಾರೇಜ್ ಲೈಫನ್ನು ಅವರು ನೋಡಬೇಕಂತ ಅಂದ್ಕೊಂಡಿದ್ರು. ಆ್ಯಂಡ್ ಇಲ್ಲಿ ಜಾಯಿಂಟ್ ಫ್ಯಾಮಿಲಿಯನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಮೇ ಬಿ ನೀವು ಇಷ್ಟಪಡ್ತಿರೋವಂಥ ವ್ಯಕ್ತಿ ಜಾಯಿಂಟ್ ಫ್ಯಾಮಿಲಿಯಿಂದ ಇರುವಂಥ ವ್ಯಕ್ತಿ ಆಗಿರ್ಬೋದು. ಹಾಗೆ ಫೈನಾನ್ಷಿಯಲಿ ಅಷ್ಟೇನೂ ತೊಂದರೆ ಆಗೋದಿಲ್ಲ. ಯು ಬೋತ್ ಆರ್ ವೆರಿ ಗುಡ್ ಅಂತ ಹೇಳ್ಬೋದು. ಫೈನಾನ್ಷಿಯಲಿ ನೋಡೋದಾದರೆ ಇನ್ ಫ್ಯೂಚರ್ ನೀವಿಬ್ರೂ ಫೈನಾನ್ಷಿಯಲಿ ಸ್ಟ್ರಾಂಗೇ ಇರ್ತೀರಾ. ಬಿಕಾಸ್ ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಆಗಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಒಂದು ಫೀಮೇಲ್ ಎನರ್ಜಿ, ನೀವು ಹುಡುಗಿಯರ ವೀಡಿಯೋ ನೋಡ್ತಾ ಇದ್ರೆ ಅಥವಾ ನಿಮ್ಮ ಪರ್ಸನ್ ಹುಡುಗಿ ಆಗಿದ್ದರೆ ಅಂತಂದರೆ ಹುಡುಗರು ವೀಡಿಯೋ ನೋಡ್ತಾ ಇದ್ದಾರೆ ಅಂತ ಅದು ಅರ್ಥ ಮಾಡ್ಕೊಳ್ಳಿ, ವೈಸ್ ವರ್ಸ. ಸೊ ಕ್ವೀನ್ ಆಫ್ ಕಪ್ಸ್ ಹಾಗೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಇದೆ. ಈ ಒಂದು ಎನರ್ಜಿ, ಒಂದು ಬೋಲ್ಡ್ ಎನರ್ಜಿ ನಿಮ್ಮ ಪಾರ್ಟ್ನರ್ಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಇವರ ಲೈಫಲ್ಲಿ ತುಂಬ ಆ್ಯಂಬಿಷಿಯಸ್ ಇರುವಂಥ ವ್ಯಕ್ತಿ. ಆ್ಯಂಡ್ ಕರೆಂಟ್ಲಿ ಇವರು ಯಾವುದೇ ಒಂದು ಕರಿಯರ್ ಪಾತ್ಗೆ ಹೋದ್ರೂ ಅಲ್ಲಿ ಇವ್ರಿಗೆ ಇರುವಂಥ ಟ್ಯಾಲೆಂಟ್ಸ್ ಮುಖಾಂತರ ಸಕ್ಸಸ್ಸನ್ನು ನೋಡ್ತಾರೆ. ಕ್ವೀನ್ ಆಫ್ ಕಪ್ಸಲ್ಲಿ ಇರೋದ್ರಿಂದ ಅವರ ಬೋಲ್ಡ್ ಎನರ್ಜಿಯಿಂದನೇ ಅವರು ಎಲ್ಲನೂ ಒಂದು ಗೆದ್ಕೊಂಡು ಬರ್ತಾರೆ ಅಂತ ಹೇಳ್ಬೋದು. ಏನೇ ಒಂದು ಪಾರ್ಟಿಸಿಪೇಟ್ ಮಾಡಿದ್ರು, ಯಾವುದಾದ್ರೂ ಕಾಂಪಿಟೇಷನಲ್ಲಿ ಟಾಸ್ಕ್ ಇದ್ರೂ ಅದರಲ್ಲೂ ಅವರು ವಿನ್ ಆಗ್ತಾರೆ ಅಂತ ಹೇಳ್ಬೋದು. ಕ್ವೀನ್ ಆಫ್ ಪೆಂಟಿಕಲ್ಸ್ ಇದೆ. ಫೈನಾನ್ಷಿಯಲಿನೂ ತುಂಬ ಸ್ಟ್ರಾಂಗಾಗಿ ಇರುವಂಥ ಪರ್ಸನ್ ಇವರು. ಹಾಗೆ ಸೊ ಇಲ್ಲಿ 10 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಜಾಯಿಂಟ್ ಫ್ಯಾಮಿಲಿ ಇರುತ್ತೆ. ಇಲ್ಲಿ ಸಮ್ ಇಶ್ಯೂಸ್ ಬಂದು ಎಲ್ಡರ್ಸ್ ಕಡೆಯಿಂದ ಅಂತ ಹೇಳ್ತೀನಿ, ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು. ಇಲ್ಲಿ ಕಮಿಟ್ಮೆಂಟ್ ಯಾಕೆ ಕೊಡ್ತಾ ಇಲ್ಲ ನಿಮ್ಮ ಪಾರ್ಟ್ನರ್ ಅನ್ನೋದಕ್ಕೆ ಮೇ ಬಿ ಅವರ ಫ್ಯಾಮಿಲಿಯಲ್ಲಿ ಸ್ವಲ್ಪ ಇಶ್ಯೂಸ್ ಆಗ್ತಾಯಿದೆ. ಸೊ ನಿಮ್ಗೆ ಇಬ್ಬರಿಗೂ ಇಷ್ಟ ಇದ್ದು ಅವರ ಫ್ಯಾಮಿಲಿಯಲ್ಲಿ ಇಷ್ಟ ಇಲ್ಲದೆ ಇರ್ಬೋದು. ಸೊ ಇನ್ನೂ ಒಂದು ಎನರ್ಜಿ ಹೇಗಿದೆ ಅಂತ ಅಂದರೆ, ಕೆಲವೊಬ್ಬರು ಇಲ್ಲಿ ನಿಮ್ಮ ಸುತ್ತ ಬೌಂಡ್ರೀಸ್ನ ಹಾಕ್ಕೊಳ್ತಾ ಇಲ್ಲ. ಸೊ ಒನ್ ಸೈಡೆಡ್ ಲವ್ ಸಹ ಇರ್ಬೋದು, ಒನ್ ಸೈಡೆಡ್ ಎನರ್ಜಿ ಆರ್ ಒನ್ ಸೈಡೆಡ್ ಎಫರ್ಟ್ಸ್ ಅಂತ ಹೇಳ್ತೀನಿ. ನೀವು ತುಂಬ ಎಫರ್ಟ್ಸ್ ಹಾಕ್ತಾಯಿದ್ದೀರಾ, ಬಟ್ ಆ ಕಡೆ ಇರೋವಂಥ ವ್ಯಕ್ತಿಯಿಂದ ನಿಮಗಷ್ಟೇ ಒಂದು ಪ್ರಿಯಾರಿಟೀಸ್ ಸಿಗ್ತಾಯಿಲ್ಲ ಅಂತಲೂ ಹೇಳ್ಬೋದು. ಸೊ ಸೆಟ್ ಬೌಂಡ್ರೀಸ್ ಅಂತ ಹೇಳ್ತೀನಿ. ಬಿಕಾಸ್ ದ ವರ್ಡ್ ಕಾರ್ಡ್ ಇಲ್ಲಿ ಇರೋದ್ರಿಂದ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ ವೈಸ್ ನೋಡೋದಾದರೆ ಕಮಿಟ್ಮೆಂಟ್ ಸಿಗುತ್ತೆ, ಬಟ್ ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡಬೇಕಾಗತ್ತೆ. ಸೊ ನೀವು ನೆಗೆಟಿವ್ ಥಾಟ್ಸ್ ಇಟ್ಕೋಬೇಡಿ, ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ. ಆರ್ ನಿಮಗೆ ನೆಕ್ಸ್ಟ್ ಫ್ಯೂಚರಲ್ಲಿ ಏನಾಗುತ್ತೆ ಅನ್ನೋದಕ್ಕಿಂತ ನೀವು ಪಾಸ್ಟಲ್ಲೇ ಇಣಕಿ ನೋಡ್ತಾ ಇದ್ದೀರಾ, ಹಿಂದೆ ಏನಾಗಿತ್ತು, ಹಿಂದೆ ಹಿಂಗಾಗಿತ್ತು, ಈ ಥರ ಆಗಿತ್ತು ಅಂತ ಮತ್ತೆ ಯು ಆರ್ ಡಿಗ್ಗಿಂಗ್ ಇನ್ ಟು ದ ಪಾಸ್ಟಲ್ಲೇ ನೋಡ್ತಾ ಇದ್ದೀರಾ. ಈ ಥರ ಎನರ್ಜಿನೂ ನನಗಿಲ್ಲಿ ಸೆನ್ಸ್ ಆಗ್ತಿದೆ. ಸೊ ಆ ಥರ ನೀವು ಥಿಂಕಿಂಗ್ಸ್ನ ಸ್ಟಾಪ್ ಮಾಡಿ, ಹಾಗೆ ಬೌಂಡ್ರೀಸ್ನ ಇಟ್ಕೊಳ್ಳಿ. ನಿಮಗೆ ನ್ಯೂ ಪರ್ಸನ್ ಸಿಕ್ಕಿದ್ರು ಅಷ್ಟೇ. ಸೊ ಯಾರು ಎಷ್ಟೇ ಇಲ್ಲಿ ಗುಡ್ ಅಂತ ಅನಿಸಿದ್ರು ಲರ್ನ್ ಟು ಸೆಟ್ ಬೌಂಡ್ರೀಸ್. ಇದು ನಿಮ್ಮ ಎನರ್ಜಿನೂ ಪ್ರೊಟೆಕ್ಟ್ ಮಾಡ್ಕೋಬೋದು, ಹಾಗೆ ನಿಮ್ಮ ಮೆಂಟಲ್ ಹೆಲ್ತ್ ಸಹ ಚೆನ್ನಾಗಿ ಇರುತ್ತೆ. ಸೊ ನೋಡೋಣ. ಕ್ಲೋಸ್ಡ್ ಡೋರ್ಸ್ ವಿಲ್ ಬಿ ಓಪನ್ ಅಂತ ಬರ್ತಾಯಿದೆ. ಸ್ಟಾಪ್ ಜಡ್ಜಿಂಗ್. ರಿಮೈನ್ ಸೈಲೆಂಟ್.
ಓಕೆ, ರಿಲೀಸ್ ಆಂಗ್ಸೈಟಿ, ಸ್ಟೇ ಕೂಲ್, ಹಾಗೆ ಬಿ ಅವೇರ್, ಚೀಟಿಂಗ್ ಅಂತಲೂ ಬರ್ತಾ ಇದೆ. ಯು ಡಿಸರ್ವ್ ದಿಸ್, ನೋ ಒನ್ ಕ್ಯಾನ್ ಹಾರ್ಮ್ ಯು. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಸ್ಟಾಪ್ ಜಡ್ಜಿಂಗ್ ಅಂತ ಹೇಳ್ತೀನಿ. ಸೊ ನೀವು ಅಥವಾ ನಿಮ್ಮ ಪಾರ್ಟ್ನರ್ಗೆ ನೀವು ಹೇಳ್ತಾ ಇರ್ಬೋದು, ಜಡ್ಜ್ ಮಾಡೋದನ್ನು ಸ್ಟಾಪ್ ಮಾಡು, ಅಥವಾ ನೀವು ಅವ್ರಿಗೆ ಹೇಳ್ತಾ ಇರ್ಬೋದು, ಕೆಲವೊಂದು ಪರ್ಸನ್ಸ್ ನಿಮ್ಮ ಲೈಫಲ್ಲಿ ಒಳ್ಳೆಯವರಲ್ಲ, ಸೊ ತುಂಬ ಟ್ರಸ್ಟ್ ಮಾಡ್ತಾ ಇದೆಯಾ, ಬಿ ಅವೇರ್ ಚೀಟಿಂಗ್ ಅಂತ ನೀವು ಅವ್ರಿಗೆ ಹೇಳ್ತಾ ಇರ್ಬೋದು. ಸೊ ಇದು ಯಾವ್ದು ಮಾತನ್ನು ಇಲ್ಲಿ ಕೆಲವೊಬ್ಬರು ಕೇಳಿಸ್ಕೊಳ್ತಾ ಇಲ್ಲ, ಬಟ್ ಸೂನ್ ಇಲ್ಲಿ ಅವ್ರಿಗೇ ಅದೆಲ್ಲ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ. ನೋ ಒನ್ ಕ್ಯಾನ್ ಹಾರ್ಮ್ ಯು. ಸೊ ಕ್ಲೋಸ್ಡ್ ಡೋರ್ಸ್ ವಿಲ್ ಬಿ ಓಪನ್ ಅಂದರೆ ನಿಮಗೇನಾದರೂ ಕರಿಯರಲ್ಲಿ ಮೇ ಬಿ ಮೇಜರಾಗಿ ಇಲ್ಲಿ ಫೈನಾನ್ಷಿಯಲಿನೂ ತುಂಬ ಯೋಚನೆ ಮಾಡ್ತಾ ಇರೋರು ಇದ್ದೀರಾ. ನೋ ವರೀಸ್, ಕೆಲವೊಂದು ಆಪರ್ಚುನಿಟೀಸ್ ನಿಮಗೆ ಸಿಗ್ತಾ ಹೋಗುತ್ತೆ ಈ ಒಂದು ಇಯರಲ್ಲಿ. ಸೊ ಈ ವರ್ಷ ಆಲ್ಮೋಸ್ಟ್ ಸನ್ನಿಗೆ ಪ್ರೇ ಮಾಡಿ ಅಂತ ಹೇಳ್ತೀನಿ, ಬಿಕಾಸ್ ದಿಸ್ ಈಸ್ ದ ಇಯರ್ ಆಫ್ ಸನ್. ಮೆಡಿಟೇಷನ್ ಈಸ್ ದ ಬೆಸ್ಟ್ ರೆಮಿಡಿ ಆ್ಯಂಡ್ ರಿಮೈನ್ ಸೈಲೆಂಟ್. ನೀವು 2 ಕಾರ್ಡಲ್ಲಿ ನೋಡ್ತಾ ಇರ್ಬೋದು. ಆ್ಯಂಡ್ ರಿಲೀಸ್ ಆ್ಯಂಗ್ಸೈಟಿ, ಸ್ಟೇ ಕೂಲ್ ಅಂತಲೂ ಬರ್ತಾ ಇದೆ. ಸೊ ನಿಮ್ಮ ಒಂದು ಆ್ಯಂಗ್ಸೈಟಿನ ರಿಲೀಸ್ ಮಾಡೋದಕ್ಕೆ ಸೊ ಮೆಡಿಟೇಷನ್ ಮಾಡಿ, ಆದಷ್ಟು ಸೈಲೆಂಟಾಗಿರಿ ಆ್ಯಂಡ್ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಸೊ ನಿಮಗೆ ಬೆಸ್ಟ್ ರೆಮಿಡಿ ಬಂದು ಮೆಡಿಟೇಷನ್. ಮೇ ಬಿ ನೀವು ಬಿಗಿನರ್ ಆಗಿದ್ದರೆ ಮೆಡಿಟೇಷನ್ಗೆ ತುಂಬ ಒಂದು ಕಷ್ಟ ಆಗ್ಬೋದು ನಿಮಗೆ ಕೂತ್ಕೊಳ್ಳೋಕ್ಕೆ. ಒಂದು 2 ಮಿನಿಟ್ಸ್ ಕೂತ್ಕೊಳ್ಳೋಕ್ಕೂ ನಿಮಗೆ ಕಷ್ಟ ಆಗ್ಬೋದು, ಬಿಕಾಸ್ ಇಲ್ಲಿ ಆ್ಯಂಗ್ಸೈಟಿನ ಇದು ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ಆ ಒಂದು ಎನರ್ಜಿ ಇಲ್ಲಿ ತೋರಿಸ್ತಾ ಇದೆ. ರಿಲೀಸ್ ಆ್ಯಂಗ್ಸೈಟಿ ಅಂತ ಬರ್ತಾ ಇದೆ. ಯು ಕ್ಯಾನ್ ಡ್ಯಾನ್ಸ್. ನೀವು ಡ್ಯಾನ್ಸರ್ ಆಗಿದ್ದರೆ, ನಿಮ್ಗೆ ಡ್ಯಾನ್ಸ್ ಮಾಡೋಕ್ಕೆ ಬಂದರೆ, ಇಲ್ಲ ನಿಮ್ಗೆ ಡ್ಯಾನ್ಸೇ ಬರಲ್ಲ ಅಂತಂದರೂ ನೀವು ಒಬ್ಬರೇ ಇದ್ದಾಗ ನೀವು ಡ್ಯಾನ್ಸ್ ಮಾಡ್ಬೋದು. ಆ್ಯಂಡ್ ರಿಮೈನ್ ಸೈಲೆಂಟ್, ಯು ಡಿಸರ್ವ್ ದಿಸ್. ಸೊ ಈ ಒಂದು ರಿಲೇಷನ್ಶಿಪ್ ನಾನು ಡಿಸರ್ವ್ ಮಾಡ್ತೀನಾ ಇಲ್ವಾ ಅಂತ ನಿಮಗೇನಾದರೂ ತುಂಬ ಕನ್ಫ್ಯೂಷನ್ಸ್ ಇದ್ದರೆ, ನೋ ವರೀಸ್. ಈ ಒಂದು ರಿಲೇಷನ್ಶಿಪ್ ಇಲ್ಲಿ ರಿಕನ್ಸಿಲೇಷನ್ಸ್ ಆಗುತ್ತೆ ಆ್ಯಂಡ್ ನೀವು ತುಂಬ ಚೆನ್ನಾಗಿಯೇ ಇರ್ತೀರ. ಸೊ ಸ್ಟಾರ್ಟ್ ಟ್ರಸ್ಟಿಂಗ್ ಅಂತ ಹೇಳ್ತೀನಿ. ಟ್ರಸ್ಟ್ ಇನ್ ಮಹಾದೇವ. ಅವ್ರು ಯಾವತ್ತೂ ಅವರ ಒಂದು ಭಕ್ತರ ಕೈ ಬಿಡೋದಿಲ್ಲ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋ ಒನ್ ಕ್ಯಾನ್ ಹಾರ್ಮ್ ಯು ಅಂತಲೂ ಹೇಳ್ತಾ ಇದ್ದಾರೆ. ಅವರೇ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಸೊ ನೋ ವರೀಸ್, ನಿಮ್ಮ ಆ್ಯಂಗ್ಸೈಟಿನ ಕಡಿಮೆ ಮಾಡ್ಕೊಳ್ಳಿ. ಸೊ ಇನ್ನೂ ಏನಾದರೂ ಮೆಸೇಜ್ ಇದೆ ಅನ್ನಿಸ್ತಾ ಇದೆ ನನಗೆ. ಲೆಟ್ಸ್ ಚೆಕ್. ಓಕೆ, ವೆಯ್ಟ್ ಫಾರ್ ದ ರೈಟ್ ಟೈಮ್. ಸಕ್ಸಸ್ ಈಸ್ ನಿಯರ್. ಎಸ್, ಆಫ್ ಕೋರ್ಸ್, ನಾನು ಆಗಲೇ ಹೇಳ್ದಾಗೆ. ಸೊ ನೀವು ತುಂಬ ಬ್ಲಾಕೇಜಸ್ನ ನೋಡ್ತಾ ಇದ್ದರೆ, ಯು ಕ್ಯಾನ್ ಟೇಕ್ ಹೀಲಿಂಗ್ ಸೆಷನ್. ನಿಮ್ಮ ಒಂದು ಚಕ್ರ ಕ್ಲೆನ್ಸಿಂಗ್ ಆಗಿರ್ಬೋದು ಅಥವಾ ಕಾರ್ಡ್ ಕಟ್ಟಿಂಗ್ ಸೆಷನ್ಸ್ ಆಗಿರ್ಬೋದು, ನಾನೇ ಮಾಡ್ತೀನಿ. ಸೊ ಆ ಒಂದು ಸೆಷನ್ಸ್ನ ನೀವು ಅಟೆಂಡ್ ಮಾಡ್ಬೋದು. ನೀವೇನಾದರೂ ಬ್ಲಾಕೇಜಸ್ನ ಫೀಲ್ ಮಾಡ್ತಾಯಿದ್ರೆ, ತುಂಬ ಯಾವುದೋ ಆಪರ್ಚುನಿಟೀಸ್ ಸಿಗ್ತಾಯಿಲ್ಲ ಅಂತ ಇದ್ದರೆ, ಆ ಒಂದು ಸೆಷನ್ಸ್ನ ನೀವು ಅಟೆಂಡ್ ಮಾಡಿ ನಿಮ್ಮ ಸಿಚುವೇಶನ್ನ ನೀವು ಬೆಟರ್ ಮಾಡ್ಕೋಬೋದು. ಸೀಕ್ ಅಪಾಲಜಿ ಫ್ರಮ್ ಹೂಮ್ ಯು ಹರ್ಟ್. ನೀವು ಯಾರಿಗಾದ್ರೂ ರೀಸೆಂಟಾಗಿ ಹರ್ಟ್ ಮಾಡಿದರೆ ಅಪಾಲಜಿನ ಕೇಳ್ಬೋದು. ಆ್ಯಂಡ್ ವೆಯ್ಟ್ ಫಾರ್ ದ ರೈಟ್ ಟೈಮ್. ಸೊ ಆಗಲೇ ಹೇಳಿದೆ, ತುಂಬ ಪೇಷನ್ಸ್ ಬೇಕಾಗುತ್ತೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನಿಮಗೆ ಕಮಿಟ್ಮೆಂಟ್ ಬೇಕು ಅಂದರೆ. ಸೊ ದಟ್ಸ್ ವೈ ವೆಯ್ಟ್ ಫಾರ್ ದ ರೈಟ್ ಟೈಮ್. ಸೊ ಈ ಒಂದು ಪರ್ಸನ್ ನಿಮಗೆ ರೈಟ್ ಇದ್ದಾರೆ ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ ಸಹ ನಿಮಗೆ ಕರೆಕ್ಟ್ ರಿಲೇಷನ್ಶಿಪ್ಪೇ ಇದೆ. ಸೊ ಅದಕ್ಕೋಸ್ಕರ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ಸಕ್ಸಸ್ ಈಸ್ ನಿಯರ್. ನಿಮ್ಮ ರಿಲೇಷನ್ಶಿಪ್ ಸಹ ಸಕ್ಸಸ್ ಆಗುತ್ತೆ. ಸೊ ಇಲ್ಲಿ ಕೃಷ್ಣ ಅಂದರೆ ತುಂಬ ಜನಕ್ಕೆ ಇಷ್ಟ ಇರ್ಬೋದು. ಕೃಷ್ಣ ಅಂದ್ರೂ ತುಂಬ ಇಷ್ಟ ಇದೆ ನಿಮಗೆ. ಸೊ ಲಾರ್ಡ್ ಕೃಷ್ಣ ಅವರ ಜಪ ಮಾಡೋದು ಅಥವಾ ಸೊ ಆ ಒಂದು ಎನರ್ಜಿ ಸಹ ಇಲ್ಲಿ ಇದೆ. ಸೊ ಲಾಸ್ಟ್ ಫೈನಲ್ ಮೆಸೇಜ್ ಆರ್ ಗೈಡೆನ್ಸ್ ನೋಡೋಣ. Two of Pentacles, ಜಡ್ಜ್ಮೆಂಟ್ ಕಾರ್ಡ್. ಸೊ ಫೈನಲ್ ಮೆಸೇಜ್ ನಿಮಗೆ ಬಂದಿದ್ದು
ಟೂ ಆಫ್ ಪೆಂಟಿಕಲ್ಸ್ ಹಾಗೆ ದ ಜಡ್ಜ್ಮೆಂಟ್ ಕಾರ್ಡ್. ಏನಾದರೂ ಕೋರ್ಟ್ ಕೇಸಲ್ಲಿ ನೀವು ಸ್ವಲ್ಪ ಕಷ್ಟಪಡ್ತಾ ಇದ್ದರೆ ಅದಕ್ಕೂ ನಿಮಗೆ ಸಕ್ಸಸ್ ಸಿಗುತ್ತೆ. ಆ್ಯಂಡ್ ಜಡ್ಜ್ಮೆಂಟ್ ಇರೋದ್ರಿಂದ ಅದು ಆದಷ್ಟು ನಿಮ್ಮ ಪರವಾಗಿ ಆಗುತ್ತೆ. ಟೂ ಆಫ್ ಪೆಂಟಿಕಲ್ಸ್, ದೇರ್ ಮೈಟ್ ಬಿ ಅ ಲಾಟ್ ಆಫ್ ಅಪ್ ಆ್ಯಂಡ್ ಡೌನ್ಸ್ ಇನ್ ಯುವರ್ ಲೈಫ್. ಹೇಗೆ ಅಂತಂದರೆ ಒಂದು ಟೈಮ್ ನಿಮಗೆ ಫುಲ್ ಖುಷಿ ಆಗುತ್ತೆ, ಅಥವಾ ನೀವು ಬಿಸ್ನೆಸ್ ಮಾಡ್ತಾಯಿದ್ರೆ ಒನ್ ಟೈಮ್ ಫುಲ್ ಪ್ರಾಫಿಟ್ ಅನಿಸುತ್ತೆ. ಕೆಲವೊಂದು ಟೈಮ್ ಹಾಗೆ ಅದು ಡೌನ್ ಆಗ್ಬೋದು. ಸೊ ಅದು ಹಾಗೇ ಇರುತ್ತೆ. ಬಟ್ ನೀವು ತುಂಬ ಏನೋ ಫೈನಾನ್ಷಿಯಲಿ ಲೋ ಆಗಿಬಿಡ್ತೀರ ಅನ್ನೋ ಎನರ್ಜಿ ಖಂಡಿತ ಇಲ್ಲ ಇಲ್ಲಿ. ಸೊ ಮ್ಯಾನೇಜಬಲ್ ಆಗಿ ಅಂತೂ ಖಂಡಿತ ಇರುತ್ತೆ. ನಿಮಗೆ ಬೇಕು ಅಂದಾಗ ನಿಮಗೆ ಮನಿ ಅಂತೂ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ. ಯಾರಾದರೂ ಬಂದು ನಿಮ್ಗೆ ದುಡ್ಡು ಕೊಡ್ತಾರೆ, ಅಥವಾ ನಿಮ್ಮ ಹತ್ರ ಬಿಸ್ನೆಸ್ ಮಾಡ್ತಾರೆ, ಈ ಥರ ನಿಮಗೆ ಒಂದು ಸರ್ಪ್ರೈಸಸ್ ಸಹ ಇರುತ್ತೆ. ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ ಸಹ ಚೆನ್ನಾಗಿರುತ್ತೆ. ಬಿಕಾಸ್ ಇಲ್ಲಿ ಒಂದು ಇನ್ಫೈನೈಟ್ ಸಿಂಬಲ್ ಇರೋದ್ರಿಂದ ಒಂದು ಪ್ರೊಟೆಕ್ಷನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಪ್ರೊಟೆಕ್ಷನನ್ನು ನೋಡ್ಬೋದು. ಹಾಗೆ ಈ ಒಂದು ಪ್ರೀತಿ ಕೊನೆಯವರೆಗೂ ಉಳ್ಕೊಳ್ಳುತ್ತೆ. ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. ಇದು ಜನರಲ್ ರೀಡಿಂಗ್. ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕಿದ್ರೆ ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಥ್ಯಾಂಕ್ ಯು, ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.